ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, 2024 ಫೆಬ್ರವರಿ 18ರಂದು ನಡೀತಕ್ಕಂತಹ ಮೊರಾರ್ಜಿ ಶಾಲೆಗಳ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರತಿದಿನ ನಾವು ವಿಡಿಯೋಸ್ ಅನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಈ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು ಕನ್ನಡ ವಿಷಯದ ಮೇಲೆ 20 ಪ್ರಶ್ನೆಗಳನ್ನ ಕೇಳ್ತಾರೆ. 20 ಪ್ರಶ್ನೆಗಳಲ್ಲಿ 16ರಿಂದ 17 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟವು ಇರ್ತವೆ, ಅಂದ್ರೆ ಗ್ರಾಮರ್ಗೆ ಸಂಬಂಧಪಟ್ಟವು ಇರ್ತವೆ. ಅದರಲ್ಲಿ ನಾಮಪದ ಇದ್ರ ಮೇಲೆ 1ರಿಂದ 2 ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿದ್ರೆ ನಾಮಪದ ಅಂದ್ರೆ ಏನು, ನಾಮಪದದಲ್ಲಿ ಎಷ್ಟು ವಿಧ, ಮತ್ತೆ ಯಾವ ರೀತಿಯ ನಾಮಪದ ಯಾವ ನಾಮಪದಕ್ಕೆ ಸೇರಿರುತ್ತೆ, ನಾಮಪದವನ್ನ ಯಾವ ರೀತಿ ಗುರ್ತು ಮಾಡಬೇಕು, ನಾಮಪದದಲ್ಲಿ ಬರ್ತಕ್ಕಂಥ ವಿಧಗಳನ್ನ ಯಾವ ರೀತಿ ನೀವು ಅರ್ಥ ಮಾಡ್ಕೊಂಡಿರ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಒಂದು 10ರಿಂದ 15 ನಿಮಿಷದ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸುಲಭವಾಗಿ ಅರ್ಥ ಮಾಡ್ಕೋಬಹುದು ನೀವು. ಓಕೆನಾ? ಎಸ್, ನೋಡಿ, ಎಸ್ ಇದೊಂದು ಮಾಹಿತಿ ಇದೆ. ಈ ಮಾಹಿತಿಯನ್ನ ಹೇಳ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನಮ್ಮ ಗುರುಧ್ಯಾನ ಅಕಾಡೆಮಿ ವತಿಯಿಂದ ಗುರುಧ್ಯಾನ ಅಕಾಡೆಮಿ ಜಿಗಳಿ ಅನ್ನುವ ಒಂದು ಆಪ್ ಅನ್ನ ಲಾಂಚ್ ಮಾಡಿದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರೆಗ್ಯುಲರ್ ಆಗಿ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ. ಯಾರು ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಅವರು ತಿಳ್ಕೊಳ್ಳಿ. ಈ ಗುರುಧ್ಯಾನ ಅಕಾಡೆಮಿ ಜಿಗಳಿ ಅನ್ನುವ ಆಪ್ ಅನ್ನ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅವಾಗ ನೀವು ಏನ್ ಮಾಡಬೇಕಪ್ಪ ಅಲ್ಲಿ ಅಂದ್ರೆ GURUDHYANACADEMY ಅಂತಂದೇಳಿ ಟೈಪ್ ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೂರ್ಯ ಇರತಕ್ಕಂಥ ಲೋಗೋ ಬರುತ್ತೆ. ಆ ಒಂದು ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಹಲವಾರು ಕೋರ್ಸಸ್ಗಳು ಇರ್ತವೆ. ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಅಂದ್ರೆ ಡೌನ್ಲೋಡ್ ಮಾಡ್ಕೊಳಕ್ಕೆ ಯಾವುದೇ ರೀತಿಯ ಅಮೌಂಟ್ ಕಟ್ ಆಗಲ್ಲ, ಫ್ರೀ ಆಗಿ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಅನ್ನ ನೀವು ಅಂದ್ರೆ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅದು ಫ್ರೀ ಆಗಿರುತ್ತೆ. ಅಲ್ಲಿ ನಿಮ್ಗೆ ಕೋರ್ಸಸ್ಗಳು ಇರ್ತವೆ. ನಿಮ್ಗೆ ಬೇಕು ಅಂದ್ರೆ ಕೋರ್ಸ್ ಅನ್ನ ಬೈ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಅಲ್ಲಿ ಒಂದಿಷ್ಟು ಫ್ರೀ ಮೆಟೀರಿಯಲ್ಸ್ ಇರ್ತವೆ. 100 ಅಂಕದ ಪ್ರಶ್ನೆಗಳು ಮತ್ತೆ ಟೆಸ್ಟ್ಗಳು, ವಿಡಿಯೋಸ್ಗಳು ಫ್ರೀ ಆಗಿ ಒಂದಿಷ್ಟು ಇರುತ್ತೆ. ಅದನ್ನ ಬೇಕಾದ್ರೆ ನೋಡ್ಕೋಬಹುದು. ನೀವು ಫಸ್ಟ್ ನಮ್ಮ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮಗೆ ಕೋರ್ಸ್ ಬೇಕು ಅಂದ್ರೆ ಮೊರಾರ್ಜಿಗೆ ಸಂಬಂಧಪಟ್ಟಂತೆ ಇನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು, ಸೆಲೆಕ್ಟ್ ಆಗ್ಲೇಬೇಕು ಅಂದ್ರೆ ಮೋಸ್ಟ್ ಪಾಪ್ಯುಲರ್ ಕೋರ್ಸ್ ಒಂದಿದೆ, ಮೊರಾರ್ಜಿ ಸ್ಕೋರ್ ಪ್ಲಸ್ ಅಂತಂದೇಳಿ. 2024 ಫೆಬ್ರವರಿ 18ರಂದು ನಡೀತಕ್ಕಂಥ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಕೋರ್ಸ್ ಅನ್ನ ನಾವು ಕೊಡ್ತಾ ಇದೀವಿ. ಈ ಕೋರ್ಸ್ ತಗೊಂಡ್ರೆ ನಿಮ್ಗೆ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಈ 5 ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಲೆಸನ್ನಿನ ಕಂಪ್ಲೀಟ್ ವಿಡಿಯೋಸ್ಗಳು ಸಿಗ್ತವು. ಮತ್ತೆ ಟೆಸ್ಟ್ ಗಳನ್ನ ಹಾಕ್ತಾ ಇರ್ತೀವಿ. ಮತ್ತೆ ವೀಕ್ಲಿ ಟೆಸ್ಟ್ ಇರುತ್ತೆ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ತರದ 17 ಪ್ರಶ್ನೆ ಪತ್ರಿಕೆಗಳನ್ನ ಅಂದ್ರೆ 1700 ಪ್ರಶ್ನೆಗಳಿರ್ತಕ್ಕಂಥ 1700 ಕ್ವಶನ್ಗಳಿರ್ತಕ್ಕಂಥ ಈ ತರದ 17 ಪ್ರಶ್ನೆ ಪತ್ರಿಕೆಗಳನ್ನ ವಿತ್ OMR ಶೀಟ್, ಕೀ ಆನ್ಸರ್ ಸಮೇತ ಫ್ರೀ ಆಗಿ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡಲಾಗುತ್ತೆ. ಯಾರು ಈ ಕೋರ್ಸ್ ತಗೊಂತಾರ ಅವರಿಗೆ. ಓಕೆ, ಈ ಕೋರ್ಸ್ ಬಂದ್ಬಿಟ್ಟು ಜಸ್ಟ್ 1500 ರೂಪಾಯಿ ಇದೆ. ಯಾರಿಗೆ ನೀಡ್ ಇದೆ ಈ ಕೋರ್ಸ್ ತೊಗೊಳ್ಳಿ. ಇಲ್ಲಪ್ಪ ಅಂದ್ರೆ ನಮಗೆ ಕ್ವಶನ್ ಪೇಪರ್ ಸಿಕ್ಕರೆ ಸಾಕು, ಕ್ವಶನ್ ಇದ್ರೆ ಸಾಕು, ಮಾಡಲ್ ಕ್ವಶನ್ ಪೇಪರ್ ಇದ್ರೆ ನಾನು ಪ್ರಾಕ್ಟೀಸ್ ಮಾಡ್ಕೊಂತೀನಿ ಅನ್ನೋರಿಗೆ ಮೊರಾರ್ಜಿ ಚೆಕ್ಮೇಟ್ ಅಂತಕ್ಕಂಥ ಒಂದು ಕೋರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಈ ಕೋರ್ಸ್ ಅನ್ನ ನೀವು ತಗೊಂಡ್ರೆ ನಿಮಗೆ 17 ಪ್ರಶ್ನೆ ಪತ್ರಿಕೆಗಳು, 100 ಅಂಕದ 17 ಪ್ರಶ್ನೆ ಪತ್ರಿಕೆಗಳು ಅಂದ್ರೆ 1700 ಪ್ರಶ್ನೆಗಳು ನಿಮ್ಗೆ ಈ ಒಂದು ಕೋರ್ಸ್ ಅಲ್ಲಿ ಸಿಗುತ್ತೆ. 100 ಅಂಕದ ಪ್ರಶ್ನೆಗಳು ಆಗಿರ್ತವು. ಕೀ ಆನ್ಸರ್ ಸಮೇತ ಕಂಪ್ಲೀಟ್ 2 ತಿಂಗಳವರೆಗೂ ಈ ಕೋರ್ಸ್ ಅಲ್ಲಿ ನೀವು ಅದನ್ನ ನೋಡ್ಬೋದು. ಜಸ್ಟ್ 250 ರೂಪಾಯಿ ಈ ಕೋರ್ಸ್ ತೊಗೊಳಕ್ಕೆ. ಇಲ್ಲಿ ನಿಮ್ಗೆ 1700 ಪ್ರಶ್ನೆಗಳು ಅಂದ್ರೆ 17 ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಈ ಒಂದು ಕೋರ್ಸ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಕೋರ್ಸ್ ಬೇಕು ಅನ್ಸುತ್ತೆ ಆ ಕೋರ್ಸ್ ತೊಗೊಳ್ಳಿ ಅಂತ ಹೇಳ್ತಾ, ಅದಕ್ಕೆ ಏನ್ ಮಾಡ್ಬೇಕು, ನೀವು ನಮ್ಮ ಅಪ್ಲಿಕೇಶನ್ ಅನ್ನ ಅಂದ್ರೆ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ನಿಮ್ಗೆ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಗೊತ್ತಾಗ್ಲಿಲ್ಲ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ನಂಬರಿಗೆ, ಇಲ್ಲಿ ಕೊಡ್ತಕ್ಕಂಥ ನಂಬರಿಗೆ ನೀವು ಕಾಲ್ ಮಾಡ್ಬೋದು. 900085854436 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀವಿ. ಓಕೆ, ಎಸ್, ಈಗ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ.
ಓಕೆ, ಎಸ್, ಇವತ್ತು ನಾನು ಹೇಳಿದೆ ನಾಮಪದದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಓಕೆ, ಏನು ನಾಮಪದ ಅಂದ್ರೆ ಏನು? ಫಸ್ಟ್ ನಾಮಪದ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ಗಳು ಯಾವ ರೀತಿ ಬರ್ತಾವ ಅಂತಂದೇಳಿ ನೆಕ್ಸ್ಟ್ ಹೇಳ್ತೀನಿ ನಾನು. ಕೊನೆ ತನಕ ವಿಡಿಯೋ ನೋಡಿದ್ರೆ ನಾಮಪದದ ಮೇಲೆ ಯಾವುದೇ ರೀತಿಯ ಕ್ವಶನ್ ಕೇಳಿದ್ರು ಸಹ ನೀವು ಆನ್ಸರ್ ಮಾಡ್ತೀರಾ ಅಂತ ಹೇಳ್ತೀನಿ. ನೋಡಿ, ನಾಮಪದ ಅಂದ್ರೆ ಏನು? ಈಗ ಒಂದು ವಾಕ್ಯ ರಚನೆ ಆಗ್ಬೇಕು ಅಂದ್ರೆ, ಒಂದು ವಾಕ್ಯದಲ್ಲಿ, ವಾಕ್ಯ ಅಂದ್ರೆ ಗೊತ್ತಿದೆ ನಿಮ್ಗೆ, ಒಂದು ವಾಕ್ಯ ರಚನೆ ಆಗ್ಬೇಕು ಅಂದ್ರೆ ಹಲವಾರು ಪದಗಳು ಸೇರಿ ಒಂದು ವಾಕ್ಯ ರಚನೆ ಆಗಿರುತ್ತೆ. ಈ ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳು ಅಂತಂದೇಳಿ ಬರ್ತಾವೆ. ಇದರಲ್ಲಿ ಆ ಕರ್ತೃ ಅಂತಕ್ಕಂಥದ್ದು ಏನಿದೆ ಅಂದ್ರೆ, ಆ ಕರ್ತೃ ಅಂತಕ್ಕಂಥದ್ದು ಅದು ಒಂದು ಹೆಸರನ್ನ ಸೂಚಿಸುವ ಪದ ಆಗಿರುತ್ತೆ. ಅದೇ ನಾಮಪದ. ಅಂದ್ರೆ ಒಂದು ವಾಕ್ಯದಲ್ಲಿ, ಒಂದು ಸೆಂಟೆನ್ಸ್ ನಲ್ಲಿ ಹೆಸರನ್ನ ಸೂಚಿಸುವ ಪದಗಳು ಏನಿರ್ತವು ಅವು ನಾಮಪದಗಳಾಗಿರ್ತವು. ಕ್ಲಿಯರಾ? ಒಂದು ವಾಕ್ಯ ಇದೆ ಅಂದ್ರೆ, ಒಂದು ಸೆಂಟೆನ್ಸ್ ಇದೆ ಅಂದ್ರೆ, ಆ ಸೆಂಟೆನ್ಸ್ ನಲ್ಲಿ ಯಾವ ಪದ ಹೆಸರನ್ನ ಸೂಚಿಸ್ತಾ ಇರುತ್ತೋ ಆ ಪದ ನಾಮಪದ ಆಗಿರುತ್ತೆ. ಈಗ ಅರ್ಥ ಆಯ್ತಲ್ಲ? ನಾಮಪದ ಅಂದ್ರೆ ಹೆಸರನ್ನ ಸೂಚಿಸುವ ಪದಗಳು. ಯಾರ ಹೆಸರನ್ನ ಸೂಚಿಸ್ತಾವ ಅಂದ್ರೆ, ವೆರಿ ಸಿಂಪಲ್, ಯಾರ ಹೆಸರನ್ನ ಸೂಚಿಸ್ತಾವ ಇವು ನಾಮಪದಗಳು ಅಂದ್ರೆ, ವ್ಯಕ್ತಿ, ಸ್ಥಳ, ವಸ್ತು ಮತ್ತು ಪ್ರಾಣಿ. ಓಕೆ, ಹೆಸರನ್ನ ಸೂಚಿಸುವ ಪದಗಳು ನಾಮಪದಗಳು. ಯಾರ ಹೆಸರನ್ನ ಸೂಚಿಸ್ತವು? ಅದು ವ್ಯಕ್ತಿಯ ಹೆಸರಾಗಿರ್ಬೋದು, ಸ್ಥಳದ ಹೆಸರಾಗಿರ್ಬೋದು, ವಸ್ತುವಿನ ಹೆಸರಾಗಿರ್ಬೋದು ಮತ್ತು ಪ್ರಾಣಿಗಳ ಹೆಸರಾಗಿರ್ಬೋದು. ಒಂದು ವಾಕ್ಯದಲ್ಲಿ ಹೆಸರುಗಳು ಏನ್ ಬರ್ತವು ಅಂದ್ರೆ, ಹೆಸರನ್ನ ಸೂಚಿಸುವ ಪದಗಳು ಏನಿರ್ತವೋ ಅವು ನಾಮಪದಗಳಾಗಿರ್ತವು. ವ್ಯಕ್ತಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿಮ್ಗೆ ಗೊತ್ತಿದೆ ಹಲವಾರು ಹೆಸರುಗಳು: ರಾಮ, ಲಕ್ಷ್ಮಣ, ರಹೀಮ, ಜಾಫರ್, ಮೇರಿ, ಶ್ರುತಿ, ಲಕ್ಷ್ಮಿ, ಸೋಮನಿ, ಈ ತರದ ಹೆಸರುಗಳು ಅವೆಲ್ಲ ವ್ಯಕ್ತಿಯ ಹೆಸರುಗಳಾಗಿರ್ತವು. ಇನ್ನ ಸ್ಥಳಕ್ಕೆ ಸಂಬಂಧಪಟ್ಟಂತ ಹೆಸರುಗಳಾಗಿರ್ಬೋದು. ಅಂದ್ರೆ ಸ್ಥಳ ಅಂದ್ರೆ ಊರು, ಒಂದು ಪ್ರದೇಶವನ್ನ ಸೂಚಿಸುವ ಹೆಸರುಗಳು: ಬೆಂಗಳೂರು, ಮಂಗಳೂರು, ದಾವಣಗೆರೆ, ಚಿತ್ರದುರ್ಗ, ಹರಿಹರ, ದಾವಣಗೆರೆ, ಓಕೆ, ಶೃಂಗೇರಿ, ಧರ್ಮಸ್ಥಳ, ಬಳ್ಳಾರಿ, ಬೆಳಗಾಂ, ಈ ತರದ ಹೆಸರುಗಳು ಅವು ಸ್ಥಳದ ಹೆಸರುಗಳಾಗಿರ್ತವು. ಇನ್ನ ಅದೇ ರೀತಿ ವಸ್ತುಗಳ ಹೆಸರುಗಳು: ತಟ್ಟೆ, ಲೋಟ, ಕುಡುಗೋಲು, ರಂಟೆ, ಕುಂಟೆ, ಟೇಬಲ್ಲು, ಪೆನ್ನು, ಪುಸ್ತಕ, ಈ ತರದವು ಎಲ್ಲ ವಸ್ತುಗಳನ್ನ ಸೂಚಿಸುವ ಹೆಸರುಗಳು. ಇನ್ನು ಪ್ರಾಣಿಗಳು: ಸಿಂಹ, ಹುಲಿ, ಚಿರತೆ, ಆನೆ, ನಾಯಿ, ಹಸು, ಎಮ್ಮೆ, ಜಿರಲೆ, ಈ ತರದ ಎಲ್ಲಾ ರೀತಿಯ ಪಕ್ಷಿಗಳಾಗಿರ್ಬೋದಲ್ಲಿ ಗಿಳಿ, ಪಾರಿವಾಳ, ಕಾಗೆ, ಈ ತರದ ಎಲ್ಲ ಹೆಸರುಗಳು ಪ್ರಾಣಿಗಳ ಹೆಸರನ್ನ ಸೂಚಿಸುವ ಪದಗಳು. ಅವೆಲ್ಲವೂ ಸಹ ನಾಮಪದಗಳಾಗಿರ್ತವು. ಕ್ಲಿಯರ್ ಗೊತ್ತಾಯ್ತಲ್ಲ? ಈಗ ನಾಮಪದ ಅಂದ್ರೆ ಒಂದು ವಾಕ್ಯ ರಚನೆಯಲ್ಲಿ ಹೆಸರನ್ನ ಸೂಚಿಸುವ ಪದಗಳು. ಅದು ವ್ಯಕ್ತಿಯ ಹೆಸರಾಗಿರ್ಬೋದು, ಸ್ಥಳದ ಹೆಸರಾಗಿರ್ಬೋದು, ವಸ್ತುವಿನ ಹೆಸರಾಗಿರ್ಬೋದು ಅಥವಾ ಪ್ರಾಣಿಯ ಹೆಸರನ್ನ ಸೂಚಿಸುವ ಪದಗಳಾಗಿರ್ಬೋದು. ಅವೆಲ್ಲ ನಾಮಪದಗಳಾಗಿರ್ತವು. ಕ್ಲಿಯರ್? ಈ ನಾಮಪದದಲ್ಲಿ 3 ವಿಧ ವಿದ್ಯಾರ್ಥಿಗಳೇ. ನಾಮಪದದಲ್ಲಿ 3 ವಿಧ. ಓಕೆ, ಒಂದನೇದು ರೂಢನಾಮ. ರೂಢನಾಮ ಪದಗಳು ಅಂತ. ಎರಡನೇದು ಅಂಕಿತ ನಾಮಪದಗಳು. ಮೂರನೇದು ಅನ್ವರ್ಥ ನಾಮಪದಗಳು. ಅನ್ವರ್ಥ ನಾಮಪದಗಳು. ಓಕೆ, ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಏನಿವು? ನಾಮಪದದಲ್ಲಿ ಬರ್ತಕ್ಕಂಥ 3 ವಿಧ. ನಾಮಪದದಲ್ಲಿ 3 ವಿಧಗಳು. ಸರ್ವನಾಮ ಅಂತ ಒಂದು ಬರುತ್ತೆ. ಅದು ಈ ನಾಮಪದಗಳನ್ನ ತಗೊಂಡಾಗ ಸರ್ವನಾಮ ಅಂತ ಬರುತ್ತೆ. ಅದ್ರ ಬಗ್ಗೆ ಮತ್ತೆ ಹೇಳೋಣಂತೆ. ಈಗ ಇಲ್ಲಿ ನಾಮಪದಗಳು ಅಂತ ತಗೊಂಡಾಗ ರೂಢನಾಮ, ಅಂಕಿತನಾಮ ಮತ್ತೆ ಅನ್ವರ್ಥನಾಮ ಅಂತಂದೇಳಿ 3 ವಿಧಗಳನ್ನ ನೀವು ನೋಡ್ತೀರಾ. ಓಕೆ, ಈಗ ಒಂದೊಂದನ್ನೇ ನೋಡೋಣ. ರೂಢನಾಮ ಅಂದ್ರೇನು? ಆ ರೂಢನಾಮವನ್ನ ಸೂಚಿಸುವ ಪದಗಳು ಹೆಂಗಿರ್ತವು? ಅಂಕಿತ ನಾಮ ಅಂದ್ರೇನು? ಅಂಕಿತ ನಾಮವನ್ನ ಸೂಚಿಸುವ ಪದಗಳು ಯಾವ ರೀತಿ ಇರ್ತವು? ಮತ್ತೆ ಅನ್ವರ್ಥ ನಾಮ ಅಂದ್ರೇನು? ಅನ್ವರ್ಥ ನಾಮವನ್ನ ಸೂಚಿಸುವ ಪದಗಳು ಯಾವ ರೀತಿ ಇರ್ತವು ಅಂತಂದೇಳಿ ಒಂದೊಂದನ್ನೇ ನೋಡ್ತಾ ಹೋಗಿ. ಓಕೆ, ಫಸ್ಟ್ ಒನ್ ರೂಢನಾಮ. ನಾಮಪದದಲ್ಲಿ 3 ವಿಧ. ಅದರಲ್ಲಿ ಫಸ್ಟ್ ಒನ್ ರೂಢನಾಮದ ಬಗ್ಗೆ ತಿಳ್ಕೊಳ್ಳೋಣ. ಏನು ರೂಢನಾಮ ಅಂದ್ರೆ ಏನು? ತುಂಬಾ ಸುಲಭ ನೋಡಿ. ರೂಢನಾಮ ಅಂದ್ರೆ ಅಥವಾ ರೂಢನಾಮ ಪದಗಳು ಅಂದ್ರೆ ಯಾವುವು ಅಂದ್ರೆ, ರೂಢಿಯಿಂದ ಬಂದಂತ ಪದಗಳು.
ರೂಢಿಯಿಂದ ಬಳಸುವಂತಹ ಪದಗಳು, ಅಭ್ಯಾಸದಿಂದ ಬಳಸುವಂತಹ ಪದಗಳು ರೂಢನಾಮ ಪದಗಳಾಗಿರ್ತವು. ಏನು ರೂಢಿಯಿಂದ ಬಂದ ಪದಗಳು ಅಂದ್ರೆ ಏನು? ರೂಢಿಯಿಂದ ಬಂದ ಪದಗಳು ರೂಢನಾಮ ಪದಗಳು. ರೂಢಿಯಿಂದ ಬಂದ ಪದಗಳು ಅಂದ್ರೆ ಏನು ನೋಡಿ. ಈಗ ಮನೆ ಅಂತ ಐತಪ್ಪ, ಮನೆ, ಶಾಲೆ, ರಸ್ತೆ, ದೇವಸ್ಥಾನ, ಪೆನ್ನು, ಬೋರ್ಡು, ಪುಸ್ತಕ, ಬೆಟ್ಟ, ಗುಡ್ಡ, ಪರ್ವತ, ಆಕಾಶ, ಮಳೆ. ಓಕೆ, ಇವು ಏನಿವು? ಇವು ರೂಢನಾಮ ಪದಗಳು. ಯಾಕೆ ಇವನ್ನ ರೂಢನಾಮ ಪದಗಳು ಅಂತ ಕರಿತೀವಿ ಅಂದ್ರೆ, ಆಕಾಶ ಅನ್ನುವ ಪದ ಏನಿದೆ ಇದನ್ನ ನಮ್ಮ ಅಜ್ಜ ಅವರು ಆಕಾಶ ಅಂತಿದ್ರು, ಅವರಜ್ಜನೂ ಆಕಾಶ ಅಂತಿದ್ರು, ಅವರಜ್ಜನು ಸಹ ಅದಕ್ಕೆ ಆಕಾಶ ಅಂತಾನೆ ಕರಿತಿದ್ರು. ಓಕೆ, ಬೆಟ್ಟ, ಬೆಟ್ಟ ಅನ್ನೋ ಪದ ನಾವು ಬೆಟ್ಟ ಅಂತೀವಿ, ನೆಕ್ಸ್ಟ್ ಜನರೇಷನ್ ಬೆಟ್ಟ ಅನ್ನತ್ತೆ, ಆದ್ರೆ ಇಂದಿನ ಜನರೇಷನ್ ಸಹ ಬೆಟ್ಟ ಅನ್ನತ್ತೆ. ಅಂದ್ರೆ ರೂಢಿಯಿಂದ ಬಳಸ್ಕೊಂಡು ಬಂದಿರತಕ್ಕಂಥ ಪದಗಳು ಅವು ರೂಢನಾಮ ಪದಗಳಾಗಿರ್ತವು. ಅರ್ಥ ಆಯ್ತಲ್ಲ? ರೂಢಿಯಿಂದ ಬಂದ ಪದಗಳು ಯಾವ್ಯಾವ ಅಂತಂದು ಹೇಳಿ ನಿಮ್ಗೆ ಗೊತ್ತಿರಬೇಕು. ಪೆನ್ನು, ಪುಸ್ತಕ, ಕಾಡು, ಬೆಟ್ಟ, ನದಿ, ಹಳ್ಳ, ಕೊಳ್ಳ, ಟೇಬಲ್ಲು. ಓಕೆ, ಈ ತರದ ಪದಗಳು, ರಂಟೆ, ಕುಂಟೆ, ಕಾರು, ಬಸ್ಸು, ರೈಲು, ವಿಮಾನ, ಇವು ಎಲ್ಲ ಏನು ಅಂದ್ರೆ ರೂಢನಾಮ ಪದಗಳು. ರೂಢಿಯಿಂದ ಬಂದ ಪದಗಳು ರೂಢಿಯಿಂದ ಬಂದ ಪದಗಳು ರೂಢನಾಮ ಪದಗಳಾಗಿದ್ದವು. ರೂಢಿಯಿಂದ ಬಂದ ಪದಗಳು ರೂಢನಾಮ ಪದಗಳಾಗಿದ್ದವು. ಅದಕ್ಕೆ ಎಕ್ಸಾಂಪಲ್ ನಾನು ಸುಮಾರು ಹೇಳಿದೆ. ಏನಪ್ಪಾ ಅಂದ್ರೆ ಕಾಡು ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಓಕೆ, ಮತ್ತೆ ಮನೆ ಆಗಿರ್ಬೋದು, ಮಳೆ ಆಗಿರ್ಬೋದು, ಮಳೆ ಬಂತು ಅಂತಾರ ಮಳೆ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಈ ತರದವು. ಇವು ಎಲ್ಲ ಪದಗಳು ರೂಢಿಯಿಂದ ಬಂದಂತ ಪದಗಳು. ಇವಕ್ಕೆ ನಾವು ಹೊಸದಾಗಿ ಪುಸ್ತಕ ಅಂತ ಕರಿತಾ ಇಲ್ಲ, ನಾವು ಹೊಸದಾಗಿ ಈಗ ಬೆಟ್ಟ ಅಂತ ಕರಿತಾ ಇಲ್ಲ. ಇದು ರೂಢಿಯಿಂದ ತಲೆತಲೆಮಾರುಗಳಿಂದ ಬಂದಂತ ಪದ. ಹಾಗಾಗಿ ಈ ತರದ ಪದಗಳು ಏನಿದವು, ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಂತ ಬಂದಂತ ಪದಗಳು ಏನಿದವು, ಇವು ರೂಢನಾಮ ಪದಗಳಾಗಿದ್ದವು. ಕ್ವಶನ್ ಏನ್ ಕೇಳ್ತಾರೆ, ಕೆಳಗಿನ ಪದಗಳಲ್ಲಿ ರೂಢನಾಮ ಪದವನ್ನ ಗುರುತಿಸಿ. ನಿಮ್ಗೆ ಗೊತ್ತಿರ್ಬೇಕು ಅವಾಗ ರೂಢನಾಮ ಪದ ಯಾವುದು, ಅಂಕಿತ ನಾಮ ಪದ ಯಾವುದು, ಅನ್ವರ್ಥ ನಾಮ ಪದ ಯಾವುದು, ಸರ್ವನಾಮ ಪದ ಯಾವುದು ಗೊತ್ತಿದ್ದಾಗ ನೀವು ಪರ್ಫೆಕ್ಟ್ ಆಗಿ ಗುರುತು ಮಾಡ್ತೀರಾ. ಈಗ ಗೊತ್ತಾಯ್ತಲ್ಲ, ರೂಢನಾಮ ಅಂದ್ರೆ ರೂಢಿಯಿಂದ ಬಂದ ಪದಗಳು ಬಹಳ ಅದಾವು. ನೀರು, ಮಜ್ಜಿಗೆ, ಅನ್ನ, ಸಾಂಬಾರ್, ಎಷ್ಟು ಬೇಕಾದ್ರೂ ಅದಾವ್ರಿ. ರೂಢಿಯಿಂದ ಬಳಸ್ಕೊಂಡು ಬಂದಂತ ಪದಗಳು ಸುಮಾರು ಅದಾವ್ರಿ. ಅವೆಲ್ಲ ನೀವು ಗಮನ ಹರಿಸಿ. ಮುಂದಕ್ಕೆ ಹೋಗೋಣ. ಅಂಕಿತ ನಾಮ. ಸೆಕೆಂಡ್ ಒನ್, ಅಂಕಿತ ನಾಮ ಪದಗಳು. ನಾಮಪದಗಳಲ್ಲಿ 3 ವಿಧ. ಒಂದು ರೂಢನಾಮ, ಎರಡನೇದು ಅಂಕಿತ ನಾಮ, ಮೂರನೇದು ಅನ್ವರ್ಥ ನಾಮ. ಸರಿ, ಅಂಕಿತ ನಾಮ ಅಂದ್ರೆ ಏನು? ಅಂಕಿತ ನಾಮ ಅಂದ್ರೆ ಏನಪ್ಪಾ ಅಂದ್ರೆ, ಗುರುತಿಗಾಗಿ ಮತ್ತು ವ್ಯವಹಾರದ ಉದ್ದೇಶಕ್ಕೋಸ್ಕರ ಇಟ್ಟುಕೊಂಡ ಹೆಸರುಗಳು. ಇವು ರೂಢಿಯಿಂದ ಬಂದಿರಲ್ಲ. ಏನು ಗುರುತಿಗಾಗಿ ಮತ್ತು ವ್ಯವಹಾರದ ಉದ್ದೇಶಕ್ಕೋಸ್ಕರ ಇಟ್ಟುಕೊಂಡ ಹೆಸರುಗಳು ಅಂದ್ರೆ ಏನು? ಈಗ ನೋಡಿ, ನಿಮ್ಮ ಮನೆಯಲ್ಲಿ ಒಂದು 5 ಜನ ಅದಿರ ಅಂತ ಅನ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು 5 ಜನ ಅದಿರ. 5 ಜನರ ಹೆಸರು ಒಂದೇ ಆಯ್ತಾ? ಇಲ್ಲ ತಾನೆ. 5 ಜನರ ಹೆಸರು ಬೇರೆ 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 ಇದೆ. ಯಾಕೆ ಬೇರೆ ಬೇರೆ ಇದೆ? ಅಷ್ಟ್ರದ್ದು ಒಂದೇ ಇರ್ಬಿಟ್ಟಿತ್ತಲ್ಲ ಹೆಸರು? ಇಲ್ಲ ತಾನೆ. ಆದ್ರೆ ರೂಢನಾಮದಲ್ಲಿ ನೋಡ್ರಿ, ನಿಮ್ಮ ಮನೆಯಲ್ಲೂ ಸಹ ನೀರು ಅಂತಾರೆ, ಪಕ್ಕದ ಮನೆಯಲ್ಲೂ ನೀರು ಅಂತಾರೆ, ಆ ಕಡೆ ಮನೆಯಲ್ಲೂ ಸಹ ಅದಕ್ಕೆ ನೀರು ಅಂತಾರೆ. ನಿಮ್ಮ ಮನೇಲಿರೋ ಟಿವಿಗೂ ಟಿವಿನೇ ಅಂತಾರೆ, ಆ ಕಡೆ ಮನೇಲಿರೋ ಟಿವಿ ಅಂತಾರೆ, ಆ ಕಡೆ ಮನೆಯಲ್ಲಿರೋದಕ್ಕೂ ಟಿವಿನೇ ಅಂತಾರೆ. ನಿಮ್ಮ ಮನೇಲಿರೋದಕ್ಕೂ ಪಾತ್ರೆ ಅಂತಾರೆ, ಅದಕ್ಕೂ ಪಾತ್ರೆ. ಅದು ರೂಢನಾಮ. ಎಲ್ಲಾ ಕಡೆ ಒಂದೇ ತರ ಇರ್ತಕ್ಕಂಥದ್ದು ನೇಮ, ಅದು ರೂಢನಾಮ. ಬಟ್ ನಿಮ್ಮ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಅಥವಾ ಆ ಕಡೆ ಇನ್ನೊಬ್ರು ಮನೆಯಲ್ಲಿ ಎಲ್ಲರ ಹೆಸರು ಒಂದೇ ಇರುತ್ತಾ? ಎಲ್ಲರ ಹೆಸರು ಒಂದೇ ಇರಲ್ಲ. ಹೌದಾ? ಬೇರೆ ಬೇರೆ ಇರುತ್ತೆ. ಯಾಕೆ ಆತರ? ನಿಮ್ಮ ಗುರುತಿಗೋಸ್ಕರ ಇಟ್ಟ ಹೆಸರದು. ನಿಮ್ಮ ಗುರುತಿಗೋಸ್ಕರ ಇಟ್ಟ ಹೆಸರು. ಈಗ ನಾವು ಗುರುಧ್ಯಾನ ಅಕಾಡೆಮಿ ಜಿಗಳಿ ಅಂತ ಇಟ್ಟಿದ್ದೀವಿ. ಯಾಕೆಂದ್ರೆ ಕರ್ನಾಟಕದಲ್ಲಿ ಹಲವಾರು ಕೋಚಿಂಗ್ ಸೆಂಟರ್ಗಳು ಅದಾವು. ಅಂದ್ರೆ ನಮ್ ಕೋಚಿಂಗ್ ಸೆಂಟರ್ ಯಾವ್ದಂತ ಗೊತ್ತಾಗಬೇಕಲ್ಲ ನಿಮಗೆ.
ಓ ಗುರುಧ್ಯಾನ ಅಕಾಡೆಮಿ ಜಿಗಳಿ ಅಂದ್ರೆ ಇದು ಜಿಗಳಿ ಕೋಚಿಂಗ್ ಸೆಂಟ್ರಪ್ಪ. ಈ ತರ ಅಂದ್ರೆ ಗುರುತಿಗೋಸ್ಕರ ಇಟ್ಟ ಹೆಸರುಗಳು ಅವು ಅಂಕಿತ ನಾಮಗಳು. ಗುರುತಿಗೋಸ್ಕರ ಇಟ್ಟಂತ ಹೆಸರುಗಳು. ನಿಮ್ಮ ಹೆಸರುಗಳು ಏನದವು ಅವೆಲ್ಲವೂ ಸಹ ಗುರುತಿಗೋಸ್ಕರ ಇಟ್ಟಂತ ಹೆಸರುಗಳು. ಗುರುತಿಗೋಸ್ಕರ ಇಟ್ಟಂತ ಹೆಸರುಗಳು ಗಣೇಶ, ಭಾರತ, ನವೀನ, ಖುಷಿ, ಲಕ್ಷ್ಮಿ, ಸರಸ್ವತಿ, ಓಕೆ, ಜಾಫರ್, ಮೇರಿ, ರಹೀಮ್, ಜೋಸೆಫ್, ಇವು ಎಲ್ಲವೂ ಸಹ ಅಂಕಿತ ನಾಮಪದಗಳು, ಗುರುತಿಗೋಸ್ಕರ ಇಟ್ಟಂತ ಹೆಸರುಗಳು. ದೇಶ ತಗೊಳ್ರಿ, ಭಾರತ ದೇಶ, ರಷ್ಯಾ, ಅಮೇರಿಕಾ, ಜಪಾನ್, ಹೌದಲ್ಲ, ಪ್ರಪಂಚದಲ್ಲಿ ಹಲವಾರು ದೇಶಗಳದವು. ಎಲ್ಲಾ ದೇಶದ ಹೆಸರು ಒಂದೇನಾ? ಅಲ್ಲ ತಾನೆ. ಇದು ಯಾವ ದೇಶ? ಇದು ಭಾರತ ದೇಶ, ಅದು ಅಫ್ಘಾನಿಸ್ತಾನ್, ಅದು ಚೀನಾ, ಶ್ರೀಲಂಕಾ. ಅಂದ್ರೆ ಆ ದೇಶವನ್ನ ಗುರುತು ಹಿಡಿಯಕ್ಕೋಸ್ಕರ ಇಟ್ಟಂತ ಹೆಸರುಗಳು, ಅದು ಅಂಕಿತ ನಾಮ. ಅಂದ್ರೆ ಇನ್ನೊಂದು ಹೇಳಿದೆ, ವ್ಯವಹಾರದ ಉದ್ದೇಶಕ್ಕೋಸ್ಕರ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಕರೆದು ಸಕ್ಕರೆ ತಂಬರಪ್ಪ ಅಂಗಡಿಗೆ ಹೋಗಿ ಅಂತಂದು ಹೇಳ್ತಾರೆ. ಯಾವ ಅಂಗಡಿಗೆ ಹೋಗ್ಬೇಕು ಅಂತ ಕೇಳ್ತಿರಲ್ಲ ನೀವು, ಹೌದಾನೆ? ಯಾವ ಅಂಗಡಿಗೆ ಹೋಗ್ಬೇಕು, ಯಾವ ಶಾಪಿಗೆ ಹೋಗ್ಬೇಕು? ವ್ಯವಹಾರದ ಉದ್ದೇಶಕ್ಕೋಸ್ಕರ. ಈಗ ನೀವು ಸಿಟಿಗೆ ಹೋದ್ರಿ ಅಂದ್ರೆ ಅಲ್ಲಿ ಸಾವಿರಾರು ಶಾಪ್ಗಳು ಇರ್ತಾವ, ಅಂಗಡಿಗಳು ಇರ್ತಾವ. ನಿಮ್ಮ ಮನೆಯಲ್ಲಿ ಯಾವ್ದೋ ಒಂದು ಶಾಪಿಗೆ ಹೋಗಿ ಇದನ್ನ ತಂಬ ಅಂತ ಹೇಳ್ತಾರೆ. ಯಾಕೆ ಹೆಸರಿಟ್ರು? ಅವರ ವ್ಯವಹಾರದ ಉದ್ದೇಶಕ್ಕೋಸ್ಕರ, ಅವರ ಅಂಗಡಿಯನ್ನ ಗುರುತಿಸುವುದಕ್ಕೋಸ್ಕರ ಅವರು ಹೆಸರಿಟ್ಕೊಂಡಿರ್ತಾರೆ. ಒಂದೊಂದು ಶಾಪಿಗೆ ಒಂದೊಂದು ಹೆಸರು. ಈ ತರ ಗುರುತಿಗಾಗಿ ಮತ್ತು ವ್ಯವಹಾರದ ಉದ್ದೇಶಕ್ಕೋಸ್ಕರ ಇಟ್ಟಂತ ಹೆಸರುಗಳು ಅವು ಅಂಕಿತ ನಾಮಗಳು. ಓಕೆ, ಅವು ಅಂಕಿತ ನಾಮಗಳು. ಹೇಳಿದ್ನಲ್ಲ ನಾನು, ಭಾರತ, ರಷ್ಯಾ, ಚೀನಾ, ಖುಷಿ, ಲಕ್ಷ್ಮಿ, ಸರಸ್ವತಿ, ಗಣೇಶ, ಜಾಫರ್, ಜೋಸೆಫ್, ಮೇರಿ, ಚಿನ್ನು, ಈ ತರದ ಹೆಸರುಗಳೆಲ್ಲವೂ ಸಹ ಅಂಕಿತ ನಾಮಗಳಾಗಿರ್ತವೆ. ಗುರುತಿಗಾಗಿ ಮತ್ತು ವ್ಯವಹಾರಕ್ಕಾಗಿ ಇಟ್ಟ ಹೆಸರುಗಳು ಅಂಕಿತ ನಾಮಗಳು. ಅಂದ್ರೆ ಗುರುತಿಗಾಗಿ ಮತ್ತು ವ್ಯವಹಾರದ ಉದ್ದೇಶಕ್ಕಾಗಿ ಇಟ್ಟ ಹೆಸರುಗಳು. ಹೆಸರುಗಳು ಅವೇನಾಗಿರ್ತವೋ ಅಂಕಿತ ನಾಮಗಳಿರ್ತಾವ. ಅದಕ್ಕೆ ಎಕ್ಸಾಂಪಲ್ ಹೇಳಿದ್ನಲ್ಲ ನಾನು, ಈ ತರ ಅಂಕಿತ ನಾಮ ಅಂದ್ರೆ ನೀವು ಕಂಡು ಹಿಡಿತೀರ. ಈಗ ಕ್ವಶನ್ ಕೇಳ್ತಾರ್ರಿ, ಹೆಂಗ್ ಕೇಳ್ತಾರೆ? ಅದು ಆವಾಗಲೇ ಹೇಳಿದ್ನ ನಾನು, ಈ ಕೆಳಗಿನವುಗಳಲ್ಲಿ ಅಂಕಿತ ನಾಮವನ್ನು ಗುರುತಿಸಿ. ಅಥವಾ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು, ಭಾರತ ಒಂದು ಅದ್ಭುತ ರಾಷ್ಟ್ರ, ಅದ್ಭುತ ದೇಶ, ಭಾರತ ಒಂದು ಅದ್ಭುತ ದೇಶ, ಇದರಲ್ಲಿ ಅಂಕಿತ ನಾಮವನ್ನ ಗುರುತಿಸಿ. ಅವಾಗ ಭಾರತ ಅಂತಂದೇಳಿ ನೀವು ಈಸಿಯಾಗಿ ಗುರುತು ಮಾಡ್ತೀರಾ. ಅದೇ ಏನು ಅಂದ್ರೆ ಖುಷಿ ಅದ್ಭುತ ನೃತ್ಯಗಾರ್ತಿ, ಖುಷಿ ಅದ್ಭುತ ನೃತ್ಯಗಾರ್ತಿ, ಇದರಲ್ಲಿ ಅಂಕಿತ ನಾಮ ಯಾವುದು? ಖುಷಿ. ಗೊತ್ತಾಗುತ್ತಲ್ಲ? ಈ ತರ ಕ್ವಶನ್ಗಳನ್ನ ಕೇಳ್ತಾರೆ. ಅವ್ರು ಪ್ರಾಕ್ಟೀಸ್ ಮಾಡಿಸ್ತೀನಿ. ಈ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಅಂಕಿತ ನಾಮ ಅಂದ್ರೆ ಏನಂತ ಗೊತ್ತಾಯ್ತಲ್ಲ? ಗುರುತಿಗಾಗಿ ಮತ್ತು ವ್ಯವಹಾರದ ಉದ್ದೇಶಕ್ಕೋಸ್ಕರ ಇಟ್ಟ ಹೆಸರುಗಳು. ಅದಕ್ಕೆ ಎಕ್ಸಾಂಪಲ್ ಹೇಳಿದೆ. ಇನ್ನು ಲಾಸ್ಟ್ ಒಂದು ನೋಡ್ಕೊಂಡ್ಬಿಡೋಣ. ಲಾಸ್ಟ್ ಒಂದು ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೋ. ಓಕೆ, ಲಾಸ್ಟ್ ಒಂದು ನೋಡ್ಕೊಂಬಿಡಿ, ಗೊತ್ತಾಗುತ್ತೆ. ಲಾಸ್ಟ್ ಒನ್ ಅನ್ವರ್ತನಾಮ. ಅನ್ವರ್ತನಾಮ ಏನು? ಅನ್ವರ್ತನಾಮ ಅಂದ್ರೆ ಏನು ನೋಡಿ, ಹೇಳ್ತೀನಿ. ಅನ್ವರ್ತನಾಮ ಅಂದ್ರೆ ಏನಪ್ಪಾ ಅಂದ್ರೆ, ಅನ್ವರ್ತನಾಮ ಅಂದ್ರೆ ರೂಪ, ಗುಣ, ವೃತ್ತಿ ಮತ್ತೆ ಸ್ವಭಾವಕ್ಕೆ ಅನುಗುಣವಾಗಿ, ರೂಪ, ಗುಣ, ವೃತ್ತಿ ಮತ್ತೆ ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು. ರೂಪದ ಆಧಾರದ ಮೇಲೆ, ಗುಣಗಳ ಆಧಾರದ ಮೇಲೆ, ಅವರು ಮಾಡುವ ವೃತ್ತಿ ಅಂದ್ರೆ ಕೆಲಸಗಳ ಆಧಾರದ ಮೇಲೆ, ಅವ್ರು ಮಾಡ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ, ಮತ್ತೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟಂತ ಹೆಸರುಗಳು ಅವು ಅನ್ವರ್ತನಾಮಗಳಾಗಿರ್ತವು. ಏನು ಅನ್ವರ್ತನಾಮಗಳು? ರೂಪ, ಗುಣ,
ವೃತ್ತಿ ಮತ್ತು ಸ್ವಭಾವ. ರೂಪ, ಗುಣ, ವೃತ್ತಿ ಮತ್ತು ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟಂತ ಹೆಸರುಗಳು. ಎಕ್ಸಾಂಪಲ್ ನೋಡೋದಾದ್ರೆ ಏನೇನು ಎಕ್ಸಾಂಪಲ್ ನೋಡಿ. ಈಗ ರಸ್ತೆಯಲ್ಲಿ ಒಬ್ರು ಡಾಕ್ಟರ್ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಮಸ್ಕಾರ ಡಾಕ್ಟ್ರೇ ಅಂತೀರಾ. ಅವ್ರ ಹೆಸರು ಡಾಕ್ಟ್ರಾ? ಅಲ್ಲ ತಾನೆ. ಬಟ್ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ, ವೃತ್ತಿ ಏನಿದೆ, ಉದ್ಯೋಗ ಏನಿದೆ, ಅದು ಡಾಕ್ಟರ್. ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಡಾಕ್ಟರ್ ಕೆಲಸ. ಹಾಗಾಗಿ ಅವ್ರಿಗೆ ಡಾಕ್ಟ್ರೇ ಅಂತ ಕರಿತೀವಿ. ಅಂದ್ರೆ ಈ ತರ ವೃತ್ತಿಯ ಆಧಾರದ ಮೇಲೆ, ಅಂದ್ರೆ ಅವ್ರು ಮಾಡುವ ಕೆಲಸದ ಆಧಾರದ ಮೇಲೆ. ಓಕೆ. ಯಾರೋ ಒಬ್ರು ಮಾಸ್ಟರ್ ನಡ್ಕೊಂಡ್ ಬರ್ತಾ ಇರ್ತಾರೆ. ಯಾರೋ ಒಬ್ರು ಟೀಚರ್ ನಡ್ಕೊಂಡ್ ಬರ್ತಾ ಇರ್ತಾರೆ ತಾನೆ. ಅವ್ರಿಗೆ ಅಂತ ಕರಿತೀವಿ ನಾವು? ನಮಸ್ಕಾರ ಮಾಸ್ಟ್ರೇ ಅಂತೀವಿ. ಅವ್ರ ಹೆಸರು ಮಾಸ್ಟ್ರಾ? ಅಲ್ಲ ತಾನೆ. ಅವ್ರು ಮಾಡ್ತಕ್ಕಂಥ ಕೆಲಸ, ಅವ್ರು ಟೀಚರ್ ಆಗಿರ್ತಾರೆ, ಹಾಗಾಗಿ ನಮಸ್ಕಾರ ಮಾಸ್ಟ್ರೇ ಅಂತೀವಿ. ಅಲ್ಲ, ಆಟೋ ಓಡ್ತಾ ಇರುತ್ತೆ, ಆಟೋ ಬಾ ಅಂತೀವಿ. ಅವ್ರ ಹೆಸರು ಆಟೋನ? ಅಲ್ಲ. ಬಟ್ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಆಟೋ ಓಡಿಸೋದು, ಹಾಗಾಗಿ ಆಟೋ ಡ್ರೈವರ್, ಚಾಲಕ, ಪೂಜಾರಿ. ಅವ್ರು ಪೂಜೆ ಮಾಡ್ತಾ ಇರ್ತಾರೆ, ಹಾಗಾಗಿ ಅವ್ರಿಗೆ ಪೂಜಾರಿ ಅಂತ ಕರಿತೀವಿ. ಹೌದಾ? ನೇಕಾರ, ಬಟ್ಟೆಯನ್ನ ನೇಯುವವರಿಗೆ ನೇಕಾರ ಅಂತ ಕರಿತೀವಿ. ಬಳೆಗಾರ, ಬಳೆ ಮಾರೋರಿಗೆ ಬಳೆಗಾರ ಪಾರಪ್ಪ, ಇಲ್ಲಿ ಬಳೆಗಾರ ಬಾರಪ್ಪ ಅಂತೀವಿ. ಅವ್ರ ಹೆಸರು ಬಳೆಗಾರನ? ಅಲ್ಲ. ಬಟ್ ಅವ್ರು ಮಾಡುವ ವೃತ್ತಿ ಬಳೆ ಮಾರುವುದು, ಹಾಗಾಗಿ ಬಳೆಗಾರ, ಬಳೆಗಾರ್ತಿ. ಓಕೆ. ಈ ರೀತಿ ಕೆಲಸ, ಅವರು ಮಾಡುವ ಕೆಲಸಗಳ ಆಧಾರದ ಮೇಲೆ ಏನು ಇಟ್ಟಿರ್ತವೆ ಹೆಸರು, ಅವು ಅನ್ವರ್ಥನಾಮಗಳು. ಅವರು ಮಾಡುವ ಕೆಲಸಗಳ ಆಧಾರದ ಮೇಲೆ ಓಕೆ ಇಟ್ಟಂತ ಹೆಸರುಗಳು ಅವು ಅನ್ವರ್ಥನಾಮಗಳು. ಅದೇ ರೀತಿ ರೂಪ, ಗುಣ ಮತ್ತು ಸ್ವಭಾವಕ್ಕೆ ಹೇಳೋದಾದ್ರೆ, ಯಾರೋ ಒಬ್ಬನು ತುಂಬಾ ಸುಳ್ಳು ಹೇಳ್ತಾ ಇರ್ತಾನೆ, ಸುಳ್ಳುಗಾರ ಅಂತಾರೆ ಅವನಿಗೆ. ಯಾರೋ ಒಬ್ಬನು ಬಹಳ ಮೋಸ ಮಾಡ್ತಾ ಇರ್ತಾನೆ, ಅವನ ಗುಣ ಮೋಸ ಮಾಡೋದು, ಮೋಸಗಾರ ಅಂತ ಕರೀತಾರೆ. ಮೋಸಗಾರ ಅಂತ ಕರೀತಾರೆ. ಯಾರೋ ಒಬ್ಬನು ತುಂಬಾ ತಿಳಿದಂತನಿರ್ತಾನೆ, ವಿದ್ವಾಂಸರು ಅಂದ್ರೆ ತುಂಬಾ ಜ್ಞಾನ ಹೊಂದಿದವರು, ವಿದ್ವಾಂಸರು. ಈ ರೀತಿಯಾಗಿ ರೂಪ, ಗುಣ, ವೃತ್ತಿ ಮತ್ತು ಅವರ ಸ್ವಭಾವ, ಮತ್ತೆ ಇಲ್ಲಾಂದ್ರೆ ಅವರ ಆಕಾರಕ್ಕೆ ಅನುಗುಣವಾಗಿ. ಯಾರಾದ್ರೂ ಒಬ್ರು ಸ್ವಲ್ಪ ಅವರು ಕುಂಟ್ತಾ ಇದ್ರು ಅಂದ್ರೆ ಕುಂಟ, ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರೆ ಕುರುಡ, ಕಿವಿ ಕೇಳಿಸ್ತಾ ಇಲ್ಲ ಅಂದ್ರೆ ಕಿವುಡ. ಈ ರೀತಿ ಪದಗಳು ಏನಿದವು ಇವು ಅನ್ವರ್ಥನಾಮಗಳು. ಮತ್ತೆ ಬಣ್ಣಗಳ ಆಧಾರದ ಮೇಲೂ ಸಹ ಕರೀತಾರೆ, ಕರಿಯ, ಬಿಳಿಯ, ಕೆಂಪ ಅಂತಂದೇಳಿ. ಅವು ಅನ್ವರ್ಥ, ಅವರ ರೂಪ, ಗುಣ ಮತ್ತು ವೃತ್ತಿಗೆ ಅನುಗುಣವಾಗಿ ಇಟ್ಟಂತ ಹೆಸರುಗಳು ಅವು ಅನ್ವರ್ಥ ನಾಮಗಳಾಗಿರ್ತವು. ರೂಪ, ಗುಣ, ವೃತ್ತಿ ಮತ್ತು ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟಂತ ಹೆಸರುಗಳು. ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ? ಅನ್ವರ್ಥ ನಾಮಗಳು ಯಾವ್ಯಾವ ಅಂತಂದೇಳಿ ನಾನು ಎಕ್ಸಾಂಪಲ್ ಹೇಳಿದೆ. ಇನ್ನೊಂದ್ಸಲಿ ಕೇಳಿಸಿದವರಿಗೆ ಇನ್ನೊಂದ್ಸಲಿ ನೋಡಿ. ಇನ್ನೊಂದ್ಸಲಿ ಅನ್ವರ್ಥ ನಾಮಗಳಿಗೆ ಯಾವ ತರದ ಪದಗಳು ನಾವು ಎಕ್ಸಾಂಪಲ್ ಕೊಡ್ಬೋದು, ವೃತ್ತಿಯ ಆಧಾರದ ಮೇಲೆ ಮತ್ತು ಅವರ ರೂಪ, ಗುಣ, ಸ್ವಭಾವದ ಆಧಾರದ ಮೇಲೆ ನಾವು ಎಕ್ಸಾಂಪಲ್ ಅನ್ನ ಕೊಡ್ಬೋದು. ಸನ್ಯಾಸಿ, ಮೋಸಗಾರ, ಬಳೆಗಾರ, ವಿದ್ಯಾರ್ಥಿ, ಹಾಡುಗಾರ, ನಟ, ನಟಿ, ಇವೆಲ್ಲ ಏನು ಅನ್ವರ್ಥ ನಾಮಗಳು. ಓಕೆ. ಈ ರೀತಿಯಾಗಿ ನಾಮಪದದ ಮೇಲೆ, ಅಂದ್ರೆ ಈ ನಾಮಪದಕ್ಕೆ ಸಂಬಂಧಪಟ್ಟಂತೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾ ಇರ್ತಾರೆ. ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂದ್ರೆ ಇಷ್ಟೇ ಇರೋದಿದು. ನಾಮಪದ ಅಂದ್ರೇನು? ಹೆಸರನ್ನ ಸೂಚಿಸುವ ಪದಗಳು. ನಾಮಪದದಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಮತ್ತೆ ರೂಢನಾಮ ಅಂದ್ರೇನು, ಅಂಕಿತನಾಮ ಅಂದ್ರೇನು, ಅನ್ವರ್ಥನಾಮ ಅಂದ್ರೇನು. ರೂಢನಾಮ ಪದಗಳು ಯಾವ ರೀತಿ ಇರ್ತವೋ, ಅಂಕಿತನಾಮ ಪದಗಳು ಯಾವ ರೀತಿ ಇರ್ತವೋ, ಅನ್ವರ್ಥನಾಮ ಪದಗಳು ಯಾವ ರೀತಿ ಇರ್ತವೋ ಅಂತಂದೇಳಿ ಕಂಪ್ಲೀಟ್ ಆಗಿ ಗೊತ್ತಾಯ್ತಲ್ಲ. ಈ ವಿಷಯದ ಮೇಲೆ 1 ಅಥವಾ 2 ಕ್ವಶನ್ ಇರುತ್ತೆ ವಿದ್ಯಾರ್ಥಿಗಳೇ. ಎಸ್, ನೋಡಿದ್ರಲ್ಲ. ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಬರ್ತೋ ಅಂತಂದೇಳಿ ಮತ್ತೆ ನಾನು ವಿಡಿಯೋಸ್ ಅಲ್ಲಿ ಕೊಡ್ತಾ ಇರ್ತೀನಿ. ಪ್ರಾಕ್ಟೀಸ್ ಮಾಡ್ತಾ ಇರಿ. ಈಗ ನಾನು ಹೇಳಿದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತೀರಿ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದು ಮರ್ತು ಬಿಟ್ಟೆ. ನಿಮಗೆ ಡೈರೆಕ್ಟ್ ಆಗಿ ಈ ತರದ 17 ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಬೇಕು ಅಂದ್ರೆ, ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡಲಾಗುತ್ತೆ. ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೋ ಅಷ್ಟು ಚಾರ್ಜ್ ಅನ್ನ ನೀವು ಕೊಟ್ಟು ತಗೊಂಡ್ರೆ ನಿಮ್ಮ ಮನೆಗೆ 17 ಪ್ರಶ್ನೆ ಪತ್ರಿಕೆಗಳು, OMR ಶೀಟ್ ಮತ್ತೆ ಕೀ ಆನ್ಸರ್ ಅನ್ನ ಕೊರಿಯರ್ ಅಥವಾ ಪೋಸ್ಟ್ ಮುಖಾಂತರ ಕಳಿಸ್ಕೊಡಲಾಗುತ್ತೆ. ಯಾರಿಗಾದ್ರೂ ಈ ಕ್ವಶನ್ ಪೇಪರ್ ಬೇಕಾಗಿದ್ರೆ 9008585436 ಈ ನಂಬರ್ಗೆ ಫೋನ್ ಮಾಡಬಹುದು ನೀವು. ಓಕೆ. ಎಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು
ಟಾಪಿಕ್ ಅನ್ನ ಡಿಸ್ಕಷನ್ ಮಾಡೋಣ ಅಂತ. ಮನೇಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಎಲ್ರಿಗೂ ಧನ್ಯವಾದಗಳು.